ಸಿದ್ದಿಕ್ಕೆ ಮೇಯರ್ ಸಾಹೇಬ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾಮಪತ್ರ ಸಲ್ಲಿಸಲಿಕ್ಕೆ ಮುಂಚೆ ಮಂಡ್ಯ ಜಿಲ್ಲೆಯ ಹೋರಾಟದಲ್ಲಿ ಜಿಲ್ಲೆಯ ಪರವಾಗಿ ಅವರ ಜೀವಿತಾವಧಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಪ್ರಮುಖರೇನಿದ್ದಾರೆ ಹಿರಿಯರು, ಅವರಿಗೆ ಗೌರವವನ್ನು ಅವರ ಸಮಾಧಿಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ಮಾದೇಗೌಡರ ಒಂದು ಸಮಾಧಿ, ಪುಟ್ಟಣ್ಣನ ಸಮಾಧಿ, ಚೌಡಯ್ಯನವರು, ಶಂಕರೇಗೌಡರು ಹಿರಿಯ ಶಿಕ್ಷಣ ತಜ್ಞರಾಗಿ ನಮ್ಮ ಪಕ್ಷದಲ್ಲೇ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ನಾಡಿಗೆ ಅತ್ಯಂತ ದೊಡ್ಡ ಮಟ್ಟದ ಸೇವೆ ಸಲ್ಲಿಸಿರ್ತಕ್ಕಂಥವರು ಶಂಕರೇಗೌಡರು ಅಂತ ಅವರ ಸಮಾಧಿಗೂ ಭೇಟಿ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ಇನ್ನೊಬ್ಬ ಪ್ರಮುಖ ಮುಖಂಡರು ನಮ್ಮ ಜಯರಾಮ್ ಅವರು, ಅವರ ಒಂದು ಸಮಾಧಿಗೆ ಇವತ್ತು ಗೌರವ ಸಲ್ಲಿಸ್ತಕ್ಕಂಥದ್ದು. ಅಂಬರೀಷ್ ಅವರಿರ್ಬೋದು, ಚೌಡಯ್ಯನವರು, ಹೀಗೆ ಎಲ್ಲರೂ ಹಿಂದೆ ಅವರು ಅಂತ ಕೊಡುಗೆ ಏನಿದೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯ ಜನರ ಸಮಸ್ಯೆಗೆ ಅವರುಗಳಿಗೆ ಸಮಾಧಿಗಳಿಗೆ ಭೇಟಿ ಕೊಟ್ಟು ಗೌರವ ಸಲ್ಲಿಸಿ ನಂತರ ನಾಮಪತ್ರ ಸಲ್ಲಿಸ್ತಕ್ಕಂಥದಕ್ಕೋಸ್ಕರವಾಗಿ ಇವತ್ತು ನನಗೆ ಬೆಳಗ್ಗೆ ಮೈಸೂರಿನ ಸಿದ್ದಗಿರವ್ರ ಪರವಾಗಿ, ತುಮಕೂರಿನ ಸೋಮಣ್ಣವ್ರ ಪರವಾಗಿ ನಾಮಪತ್ರ ಸಲ್ಲಿಸಿ ಇವತ್ತು ಸಂಜೆವರೆಗೂ ಎಲ್ಲ ಒಂದು ಪ್ರಮುಖರು ಈ ಒಂದು ಜಿಲ್ಲೆಯಲ್ಲಿ ಅವರ ಕೊಡುಗೆ ಏನಿದೆ ಅವರು ಸ್ಮರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರ ಸಮಾಧಿಗಳಿಗೆ ಗೌರವ ಸಲ್ಲಿಸಿ. ನಾಳೆ ಬೆಳಿಗ್ಗೆ ನಾನು 8 ಗಂಟೆಗೆ ಬರ್ತೀನಿ. ಅರಕೇಶ್ವರ ದೇವಸ್ಥಾನ, ಅಲ್ಲಿಂದ ಕಾಳಿಕಾಂಬ ದೇವಸ್ಥಾನಕ್ಕೆ ಇರ್ಬೋದು, ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ 11 ಗಂಟೆ 5 ನಿಮಿಷಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾಮಪತ್ರ ಸಲ್ಲಿಕೆಗೆ ಮಾಜಿ ಮುಖ್ಯಮಂತ್ರಿಗಳು ನಾವೇನು ಒಟ್ಟಾಗಿ ಮೈತ್ರಿ ಸರ್ಕಾರ ನಡೆಸಿದ್ದೇವೆ, ನಮ್ಮ ಹಿರಿಯರಾದಂಥ ಯಡಿಯೂರಪ್ಪ ಮತ್ತು ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಸಹ ನಾಳೆ ಅವರು ಸಹ ಅವರು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ, BJP ಮತ್ತು JDSನ ಕಾರ್ಯಕರ್ತರುಗಳು, ನಮ್ಮ ಅಭಿಮಾನಿಗಳು, ನಮ್ಮ ಹಿತೈಷಿಗಳಿಗೆ ಬೆಳಗ್ಗೆ 10:15 ಗಂಟೆ ಒಳಗೆ ದಯವಿಟ್ಟು ನಾವೆಲ್ಲರೂ ಬರಬೇಕು. ಬಿಸಿಲಿನ ಒಂದು ಹಿನ್ನೆಲೆಯಲ್ಲಿ ಮೆರವಣಿಗೆಯನ್ನು ಇಟ್ಕೊಂಡಿಲ್ಲ, ಈಗಾಗಲೇ ತುಂಬ ದೊಡ್ಡ ಮಟ್ಟದ ಬಿಸಿಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸಾರ್ವಜನಿಕ ಸಭೆಯಲ್ಲಿ ಯಡಿಯೂರಪ್ಪನವರು ನಾವು ಇಬ್ಬರು ಜಿಲ್ಲೆಯ ಜನತೆಗೆ ಮತ್ತು ನಾಡಿನ ಜನತೆಗೆ ಈ ಒಂದು ನಾಮಪತ್ರ ಸಲ್ಲಿಕೆ ಅಂತ ಒಂದು ಸಂದೇಶ ಕೊಡಬೇಕು. ಕುಮಾರಸ್ವಾಮಿ ಸಹಕಾರ ಕೊಡಿ ಅಂತ ಕೇಳಿದ್ದಾರೆ, ಆದರೆ ನಾಮಪತ್ರ ಸಲ್ಲಿಸೋದಕ್ಕೆ ಕರೆದಿಲ್ಲ ಇವತ್ತು ಅವರು ನಿರ್ಧಾರ ಇವತ್ತು ಪ್ರಕಟ ಮಾಡಿದ್ದಾರೆ. ನಿರ್ಧಾರ ಪ್ರಕಟ ಮಾಡಿರೋದ್ರಿಂದ ಮುಂದಿನ ಬೆಳವಣಿಗೆಗಳು ಪ್ರಾರಂಭ ಅಲ್ಲ. ನಾಮಪತ್ರ ನಾನು ಹೇಳ್ತೇನೆ, ಮುಂದಿನ ಬೆಳವಣಿಗೆ ಅದೆಲ್ಲ ಒಳಗೊಂಡಂತೆ ಆಗುತ್ತೆ. ಪ್ರಚಾರಕ್ಕೆ ಕರೀತಾರೆ ನೋಡ. ಅವರು BJPಯ ಒಂದು ಪಾರ್ಟ್ನರ್ ಆಗಿ BJPಯ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರ ಉದ್ದೇಶ ಇರ್ತಕ್ಕಂಥದ್ದು BJP ಮತ್ತು ಅಂಗ ಪಕ್ಷಗಳು. ಆ ನಿಟ್ಟಿನಲ್ಲಿ ಅವರಿಗಾಗಲೇ BJPಯನ್ನು ಸೇರ್ತಕ್ಕಂಥ ಅದಕ್ಕೆ ಪ್ರಕಟಣೆ ಇದೆ. BJP ಅಭ್ಯರ್ಥಿಗಳಿಗೆ ಅವರು ನನ್ನೊಬ್ಬರಿಗೆಲ್ಲ ಎಲ್ಲರಿಗೂ ಪ್ರಚಾರ ಮಾಡ್ತಕ್ಕಂಥದ್ದು ಸಹಜ ಇದೆ. ಅದರಿಂದ ನಾವು ಅವರ ಸಮಯ ನೋಡ್ಕೊಂಡು ಅವರನ್ನು ಸಹ ಕರೀಲಿಕ್ಕೆ ಅವರು ಸರ್ ಸೋತಿರೋ ಅಭ್ಯರ್ಥಿಗಳೇ ಬಿಟ್ಕೊಡ್ಲಿಕ್ಕೆ ಹಿಂದೆ ಮುಂದೆ ಸರಿತಾರೆ. ನಾನು ಗೆದ್ದು ನಾನು ಕ್ಷೇತ್ರ ಬಿಟ್ಕೊಡ್ತಾ ಇದ್ದೇನೆ ಅಂತ ಅದಕ್ಕೆ ನಮ್ಮ ಕೃತಜ್ಞತೆ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.